ನಂತರ ನಮ್ಮ ಶಾಸಕರುಗಳು ಹಣ ಈಗ ತಾನೇ 20 ತಿಂಗಳಾಗಿಲ್ಲ, ಚುನಾವಣೆ ನಡೆಸಿದ್ರೆ ಸಾಲನೇ ತೀರಿಸಿಲ್ಲ, ದಯವಿಟ್ಟು ಏನಾದರೂ ಮಾಡಿ ಒಂದು ಸರ್ಕಾರ ಮಾಡಬೇಕು ಅಂತ ಶುರುವಾಯಿತು. ಆ ಹಿನ್ನೆಲೆಯಲ್ಲಿ ಕೊನೆಗೆ ನಾವು 2006 ಫೆಬ್ರವರಿ ತಿಂಗಳು ಒಂದು ಸರ್ಕಾರ ಮಾಡೋ ಒಂದು ಕಾರ್ಯಕ್ರಮ ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ನನಗೆ ಯಾರೋ ಪಾಪ ಬಂಗಾರಪೇಟೆ ಕಡೆನು ರಾತ್ರಿ 10:30 11 ಗಂಟೆಗೆ ಒಂದು ಫೋನ್ ಮಾಡ್ತಾನೆ, ಕುಮಾರಸ್ವಾಮಿ ಅವರೇ ಮಾತಾಡೋದು ಅಂತ. ಹೌದಪ್ಪ, ನಾನೇ ಮಾತನಾಡ್ತೀನಿ. ಕುಮಾರಸ್ವಾಮಿ ಅವರೇ, ನೀವು ಫೆಬ್ರವರಿ ತಿಂಗಳ ಮುಖ್ಯಮಂತ್ರಿ ಆಯ್ತೀರಿ ಅಂತ. ಯಾರಪ್ಪ ನೀವು, ಯಾಕೆ ಹೇಳ್ತಾ ಇದ್ದೀರಿ? ಎಲ್ಲ ಹೇಳಿ ಸಾಧ್ಯ? ಧರಮ್ ಸಿಂಗ್ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ? ಹೆಂಗಪ್ಪ ಹೇಳ್ತೀನಿ, ಚುನಾವಣೆ ಆಯ್ತದ ಅಂತ ಅಂದ. ಏನಾಯ್ತದ ಗೊತ್ತಿಲ್ಲ ಸ್ವಾಮಿ, ನನಗೆ ಶನಿದೇವ್ರ ಪ್ರೇರಣೆ ಆಗಿದೆ, ನೀವು ಫೆಬ್ರವರಿ ತಿಂಗಳು ಮುಖ್ಯಮಂತ್ರಿ ಆಯ್ತೀರಿ ಅಂತ. ಇದು ನಡೆದ ಘಟನೆ. ನಾನು ಇನ್ನೇನೋ ಹುಚ್ಚ ಫೋನ್ ಮಾಡೋ ನನಗೆ ಅಂತ ಅನ್ಕೊಂಡೆ. ಆ ವಾತಾವರಣ ಹಂಗೆ ನಿರ್ಮಾಣ ಆಯಿತು. ಅವತ್ತು ಮಂತ್ರಿಮಂಡಲ ನಾವು ಮೊದಲು ಮಾಡೋದಲ್ಲ, ಇಲ್ಲಿ ಪಿರಿಯಾಪಟ್ಟಣದ ಮಾದೇವ್, ಸಾರಿ ನಮ್ಮ ಮಾದೇವ್ ಈಗ ನನ್ನ ಜೊತೆ ಪಿರಿಯಾಪಟ್ಟಣದ ವೆಂಕಟೇಶ್ ಅವರು ಸೀನಿಯರ್ 94 MLA ಆಗಿದ್ದರು. ದೇವೇಗೌಡರು ಮುಖ್ಯಮಂತ್ರಿ ಆದರು. ಇವರು ಆಗಲೇ ಬಂದಿದ್ರು, 94 ಬಂದಿದ್ದಾರೆ. ನೀವು ಬೈ ಎಲೆಕ್ಷನ್ನಲ್ಲಿ ಇವರು ಸೀನಿಯರು. ಇವ್ರನ್ನ ನಾನಾಗೋದ್ರೆ ಮಂತ್ರಿ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವರು ಈ ಪಕ್ಷ ಬಿಟ್ಟು ಹೋಗಿ ತೀರ್ಮಾನ ಮಾಡಿದ್ಮೇಲೆ ಎಂಥದ್ದು 5 ಸಮಾವೇಶ ಅಂತ ಮಾಡ್ಕೊಂಡು ಪ್ರಥಮ ಬಾರಿಗೆ ಕುಮಾರಣ್ಣ ನಡಿ ನೀನು ಬೀದಿಗಿಳಿ ಅಂತೇಳಿ ಈಗ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರಲ್ಲ, ಇನ್ನು ಮುಂದೆ 4 ವರ್ಷ ನನಗೇನು ಸ್ಥಾನಮಾನ ಬೇಡ, ಕಾರ್ಯಕರ್ತರ ಪಕ್ಷ ಕಟ್ತೀನಿ ಅಂತ ಏನು ಹೇಳ್ತಾ ಇದ್ದಾನೆ. ಅವತ್ತು ಇದೇ ಚಿಟಿ ದೇವೇಗೌಡರು ನನ್ನನ್ನ ಬರ್ಬೇಕು ನೀನು ಅಂತ ಹೇಳಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕಲಾಮಂದಿರದಲ್ಲಿ ಮೊದಲನೇ ಕಾರ್ಯಕ್ರಮ ಕಲಾಮಂದಿರದಲ್ಲಿ ಘೋಷಣೆ ಮಾಡೋದು. ಇವರು ಅವನು ಯಾರೋ ಶಾಸ್ತ್ರ ಹೇಳಿದ್ರೆ ರಿಟರ್ನ್ ಪೋಸ್ಟ್ ಮಾಸ್ಟರ್ ಅವನು ಪಾಪ, ಅವನೆಲ್ಲ ಶನಿದೇವ್ರ ಇದು ಅಂತ ಹೇಳ್ದ. ಇವರು ಕಲಾಮಂದಿರದಲ್ಲಿ ಭಾಷಣ ಮಾಡ್ಬಿಟ್ರು, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತ ಹೇಳಿ. ಇವ್ರು ನಾನು ಮಂತ್ರಿ ಮಾಡೋಕ್ಕಾಗಲಿಲ್ಲ. ಇವ್ರು ಮಂತ್ರಿ ಮಾಡಬೇಕಾದ್ರೆ ದೊಡ್ಡ ಕತೆ, ಅದೊಂದು ಕತೆ ಹೇಳಕ್ ಹೋದ್ರೆ ಇನ್ನು ಅರ್ಧ ಗಂಟೆ ಹೇಳ್ಬೇಕು. ಅವತ್ತು ಮಂತ್ರಿ ಕೊನೆ ಅಂತೇಳಿ ಮಾಡಬೇಕಾದ್ರೆ ಅದೊಂದು ದೊಡ್ಡ ಇತಿಹಾಸ. ಈ ಥರ ಎಲ್ಲ ನಡ್ಕೊಂಡು ಹೋಗಿದೆ. ಇದೆಲ್ಲ ಒಂದು ಇತಿಹಾಸ ಮುಗೀತು. 14ರಲ್ಲಿ ಮತ್ತೆ 13ರಲ್ಲಿ ಚುನಾವಣೆಗಳಾದ ಮೇಲೆ ಏನೇನಾಯ್ತು ಅವೆಲ್ಲ ಒಂದು ಇತಿಹಾಸ. 8 ಜನ ನಮ್ಗೆ ಕೈ ಕೊಟ್ಟು ರೇವಣ್ಣನ ಮುಖ ತೋರಿಸಿ ನಮ್ಮ ವಿರುದ್ಧ ವಿಪ್ ಕೊಟ್ಟಿದ್ರು, ಓಟ್ನ ಕಾಂಗ್ರೆಸ್ಗೆ ಹಾಕೊಂಡು ಏನೇನಾಯ್ತು ಅವೆಲ್ಲ ಇತಿಹಾಸ ಆಗೋಗಿದೆ. ಇದನ್ನು ಯಾಕೆ ಹೇಳಿದೆ ಅಂದ್ರೆ, ನಿನ್ನೆ ದೇವೇಗೌಡರನ್ನ ಹೊಟ್ಟೆಪಾಡಿಗೋಸ್ಕರ ಹೋಗೋರೆ ಬಿಜೆಪಿ ಜೊತೆ ಅಂತ ಹೇಳ್ತಾರೆ. ಇವತ್ತು ದೇವೇಗೌಡರು ಈ ಪರಿಸ್ಥಿತಿ ತೀರ್ಮಾನ ಮಾಡಬೇಕಾದ್ರೆ 2018 ಇದೇ ದೇವೇಗೌಡರು ನಾನು ಆಪರೇಷನ್ 2017 ಬಹುಶಃ ಸೆಪ್ಟೆಂಬರ್ 22, 23ಕ್ಕೆ ಆಪರೇಷನ್ ಆಯ್ತು, 2ನೇ ಬಾರಿ. 2007ರಲ್ಲಿ ಒಂದು ಬಾರಿ ಆಗಿತ್ತು, 2017 ಆಪರೇಷನ್ ಆಯಿತು. ನವೆಂಬರ್ ತಿಂಗಳಲ್ಲಿ ಮೈಸೂರಿನಿಂದಲೇ ಒಂದು ಕುಮಾರಪುರಂ ಅಂತ ಕಾರ್ಯಕ್ರಮ ಪ್ರಾರಂಭ ಮಾಡೋದು. ಒಂದೇ ತಿಂಗಳಿಗೆ ಆಪರೇಷನ್ ಮಾಡಿಸ್ಕೊಂಡು ಅಲ್ಲಿ ಶುರು ಮಾಡೋದನ್ನು ಚುನಾವಣೆ ಮುಗಿಯೋವರೆಗೆ ನಿರಂತರವಾಗಿ ಹಗಲು ರಾತ್ರಿ ನನ್ನ ಪ್ರವಾಸ ಏನು ಮಾಡಿದೆ. ನನಗೆ ತೊಂದರೆ, ನಮ್ಮ ಕಾರ್ಯಕರ್ತರು ಬರ್ತಿದ್ದಂಗೆ ಪಟಾಕಿ ಹೊಡಿತೀರಿ. ಆ ಪಟಾಕಿ ಹೊಗೆ ಎಲ್ಲ ನನಗೆ, ಇದೆಲ್ಲ ನನ್ನ ದೇಹಕ್ಕೆ ಹಲವಾರು ರೀತಿ ಸಮಸ್ಯೆಗಳಿರ್ತವೆ. ಅವರ ಅಭಿಮಾನಿಗಳು ಹೊಡೆದಾಗ ನಾನು ಏನು ಮಾಡೋ ಪರಿಸ್ಥಿತಿಯಲ್ಲೂ ಇಲ್ಲ. ಇದೆಲ್ಲವನ್ನು ಅನುಭವಿಸ್ಬಿಟ್ಟಿದ್ದೇನೆ. ಅವರಿಂದ ಶುರುವಾಯಿತು ಕುಮಾರಪುರಂ. ಸರ್ಕಾರ ಆಯಿತು, 38 ಸೀಟ್ ಬಂತು. ನೀವು ಮಂಡ್ಯ ಜಿಲ್ಲೆ ಜನತೆ ಏನೋ ನಮ್ಮ ಹುಡುಗ ಮುಖ್ಯಮಂತ್ರಿ ಆದರಾಗಲಿ ಅಂತ ಹೇಳಿ 7 ಗೆಲ್ಲಿಸ್ಕೊಟ್ರಿ. ಅದಕ್ಕೆ ಗೆಲ್ಸಿದ್ ಯಾವ ರೇಟ್? ಇದರಲ್ಲಿ ಒಬ್ಬೊಬ್ರು 50,000, 53,000 ಇತಿಹಾಸ ನಿರ್ಮಾಣ ಮಾಡಿಕೊಟ್ರಿ. ಅವತ್ತು ಏನು ನಾವೇನು ಎಷ್ಟು ದುಡ್ಡು ಖರ್ಚು ಮಾಡಿದ್ದು, ಎಷ್ಟು ಖರ್ಚು ಮಾಡಿದ್ವಿ ಚುನಾವಣೆಯಲ್ಲಿ. ಪಾಪ ನೀವುಗಳೇ ಹುಚ್ಚೆದ್ದು ಮಾಡಿದ್ರಿ. ಅನ್ಯಾಯ ಆಯಿತು ದೇವೇಗೌಡರಿಗೆ, ಕುಮಾರಣ್ಣಗೆ ಅನ್ಯಾಯ ಮಾಡೋದು ಗೊತ್ತೇ. ಒಂದು ಇತಿಹಾಸ ಅದು ಮುಗೀತು. ಸರ್ಕಾರ ಮಾಡೋದು ಯಾವ ಮಟ್ಟ ಸರ್ಕಾರ ಮಾಡಬೇಕಾಯ್ತು. ನಾನು ಆ 39 ಜನ ಶಾಸಕರು ಇಟ್ಕೊಂಡು ಮೊದಲನೇ ಏನೊಂದು ಬಜೆಟ್ ಮಂಡನೆ ಮಾಡ್ತೀನಿ ಅಂದರೆ, ಸರ್ಕಾರ ರಚನೆ ಆದಮೇಲೆ ಬೇಡ ಬಜೆಟ್ ಮಂಡನೆ ಬೇಕಿಲ್ಲ ಅಂದರು. ಯಾಕೆ ಮಾಡಬೇಕು ಅಂದರು. ನಾವೀಗಾಗಲೇ ಚುನಾವಣೆಗೆ ಮುಂಚೆ ಏನು ಬಜೆಟ್ ಮಂಡನೆ ಮಾಡಿದ್ದೀವಿ ಅದನ್ನೇ ಮುಂದುವರಿಸಿ ಅಂದರು. ನಾನು ಹಳ್ಳಿಯಲ್ಲಿ ರೈತರಿಗೆ ಯಾವ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೋಬೇಡಿ, ನಾನು ಇದ್ದೀನಿ, ನಾನು ಮುಖ್ಯಮಂತ್ರಿ ಆದರೆ ನಿಮ್ಮ ಸಾಲ ಮನ್ನಾ ಮಾಡ್ಕೊಡ್ತೀನಿ ಅಂತ ಬೀದಿ ಹೇಳಕೊಂಬಂದಿದ್ದೆ. ಸಾಲ ಮನ್ನಾ ಮಾಡೋದು ನಮ್ಮ ಕಾರ್ಯಕ್ರಮ ಅಲ್ಲ ಅಂದರು. ನಾವೇನು ಮಾತು ಕೊಟ್ಟಿಲ್ಲ ಅಂದರು. ನಾನು ಒಂದು ಮಾತು ಹೇಳಿದೆ ಕಾಂಗ್ರೆಸ್ ನಾಯಕರುಗಳಿಗೆ, ನೋಡ್ರಿ ನಿಮ್ಮ ಕಾರ್ಯಕ್ರಮ ಏನಿದೆ ಇದೆಲ್ಲವನ್ನು ಮುಂದುವರಿಸ್ತೀನಿ,
ಆದ್ರೆ ರೈತರು ಸಾಲ ಮನ್ನಾ ಮಾಡೋದನ್ನ ವಿರೋಧ ಮಾಡೋದಾದ್ರೆ ನಾನು ಮುಂದುವರಿಯೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿ ಅವತ್ತು ಕೇವಲ 14 ತಿಂಗಳಲ್ಲಿ ಯೋಚನೆ ಮಾಡಿ 14 ತಿಂಗಳಲ್ಲಿ ಅವತ್ತು ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರಿಗೆ ಎಲ್ಲಾ ಕಾರ್ಯಕ್ರಮ ಮುಂದುವರಿಸಿಕೊಟ್ಟೆ. ₹1 ಕಡಿಮೆ ಮಾಡಲಿಲ್ಲ ಸಿದ್ದರಾಮಯ್ಯ ಮಂಡನೆ ಮಾಡಿದಂಥ ಬಜೆಟ್ಗೆ. ಮಂಡ್ಯ ಜಿಲ್ಲೆಯಲ್ಲಿ ರೈತರ ಸಾಲ ಮನ್ನಾಗೆ ಸುಮಾರು 750 ಕೋಟಿ ಹಣ ಬಂದಿದೆ. ರೈತರು ಸಾಲ ಮನ್ನಾ ಮಾಡಿದ್ದು ಏನು ಮಾಡವ್ರೆ? ರೈತರ ಮಕ್ಕಳು ಓದ್ತಾರೆ, ಮಣ್ಣಿನ ಮಕ್ಕಳು ಓದ್ತಾರೆ. ಮನೆಯಲ್ಲಿ ಫಾಸ್ಟ್ ಕೇಳಿದೆ ನಿಮ್ಮ ವಿವಿ ಫಾರ್ಮ್ ಹೌಸ್ ಅಲ್ಲಿ ಏನು ಮಾಡವ್ರೆ ರೈತರಿಗೆ? ಯಾವ ರೈತರ ಮಕ್ಕಳು ಇವರೇ ಯಾವ ರೈತರ ಮಕ್ಕಳು? ಇದು ಹೇಳ್ತಾರೆ ಜಾತ್ಯತೀತ ಪದ ತೆಗೆದುಹಾಕಬೇಕು ಅಂತಾರೆ. ಯಾವ ದೇವೇಗೌಡರು ಅವರ ಜೀವನದಲ್ಲಿ ಪ್ರಧಾನಮಂತ್ರಿಗಳಾಗಿ ಗುಜರಾತ್ನಲ್ಲಿ, ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಮಾಡಕ್ಕೆ ಅವಕಾಶ ಕೊಡಲಿಲ್ಲ. ಆ ಒಂದು ಇದರಲ್ಲಿ ಬಂದಂಥವರು ಅವರನ್ನ ಅವತ್ತು ಅಂತ ಒಂದು ಇದರಲ್ಲಿ ಬಂದಂಥವ್ರು ವಾಜಪೇಯಿ ಪ್ರಧಾನಮಂತ್ರಿ ಮುಂದುವರಿಸ್ತೀವಿ ಅಂದ್ರು. ದೇವೇಗೌಡರು ಹೊಟ್ಟೆಪಾಡಿಗೆ ಪ್ರಧಾನಮಂತ್ರಿ ಆಗಿದ್ದಲ್ಲ, ಅಲ್ಲಿ ಮುಂದುವರಿಬೇಕು ಅನ್ನೋದಾಗಿದ್ರೆ ವಾಜಪೇಯಿ ಅವರು ಕಾಂಗ್ರೆಸ್ ಟೋಪಿ ಹಾಕಿದ್ರಲ್ಲ, ವಾಜಪೇಯಿ ಅವರು ನಿಮಗೆ ಕೊಡ್ತೀವಿ ಬನ್ನಿ ಪವರ್ ಮತ್ತೆ ಅಂತ ಹೇಳಿ ಅವತ್ತು ಹೊಟ್ಟೆಪಾಡು ಮಾಡ್ಕೊಂಡು ರಾಜಕೀಯ ಮಾಡೋದಾಗಿದ್ರೆ ವಾಜಪೇಯಿ ಬೆಂಬಲ ಕೊಡ್ತೀವಿ ಅಂತ ಮತ್ತೆ ಮುಂದುವರಿಬಹುದಾಗಿತ್ತು ಪ್ರಧಾನಮಂತ್ರಿ. ನೀವು ಬೆಳೆಸಿರ ನಿಮ್ಮ ಅಜ್ಜ ಅಂತ ಕರೀತಿರೋ, ಇಲ್ಲ ಅವ್ರನ್ನ ನಿಮ್ಮ ಹಿತೈಷಿ ಅಂತ ಕರೀತಿರೋ. ಇವತ್ತು ನಿಮ್ಮ ಸ್ವಾಭಿಮಾನ ಉಳಿಸ್ಕೊಂಡು 60 ವರ್ಷದ ಕೆಟ್ಟ ರಾಜಕೀಯ ಏನಿದೆ ಇದರಲ್ಲಿ ಸ್ವಾಭಿಮಾನ ಬದುಕಿರತಕ್ಕಂಥ ಆ ವ್ಯಕ್ತಿ ಬಗ್ಗೆ ಇವತ್ತು ಇಷ್ಟು ಲಘುವಾಗಿ ಮಾತನಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿದ್ದೀನಿ, ಏನೂ ತಪ್ಪು ಮಾಡೋದು, ಯಾವ ಇತಿಹಾಸವನ್ನು ನಿರ್ಮಾಣ ಮಾಡೋದು. ಅವ್ರು ಏನೇನೋ ಪ್ರಧಾನಮಂತ್ರಿಗಳಾಗ ಅದ್ಭುತವಾದ ಕಾರ್ಯಕ್ರಮ ಕೊಟ್ಟರು, ಬಹಳ ಜನಕ್ಕೆ ಗೊತ್ತಿಲ್ಲ, ಪ್ರಚಾರ ಸಿಗಲಿಲ್ಲ ನಮಗೆ. ಈಗ ನೀವು ಬೆಳಗ್ಗೆ ಪೇಪರ್ ತೆಗೀರಿ, ಬೆಳಗ್ಗೆ ಟಿವಿ ತೆಗೀರಿ, ಟಿವಿ ಹಾಕಿ ಯಾವ ಆ ಕಡೆದೊಂದು ಗ್ಯಾರಂಟಿ ಅಂತಾರೆ, ಈ ಕಡೆದೊಂದು ಗ್ಯಾರಂಟಿ ಅಂತಾರೆ. ರಾಜ್ಯದೊಂದು ಗ್ಯಾರಂಟಿ, ಕೇಂದ್ರದೊಂದು ಗ್ಯಾರಂಟಿ. ರೈತರು ಏನಾಗವ್ರೆ ದೇವರೇ ಕಾಪಾಡೋರು. ಇವತ್ತು ರೈತರಿಗೆ ಅದೆಂಥದ್ದು ಖರೀದಿ ಕೇಂದ್ರ, MSP ದರದಲ್ಲಿ ಅಕ್ಕಿ, ಭತ್ತ ಖರೀದಿ ಮಾಡಕ್ಕೆ, ಭತ್ತ ಖರೀದಿ ಕೇಂದ್ರಕ್ಕೆ ಭತ್ತ ತಗೊಂಡೋಗರೇ ಇಲ್ಲ ಅಂತ ಅವ್ರು. ಇವ್ರು ಮಾಡೋ MSP ಮಾರ್ಕೆಟ್ ಎಲ್ಲ ಒಳ್ಳೆ ರೇಟ್ ಐತೆ, ಮತ್ತೆ ಅದಕ್ಕೊಂದು ಗೈಡ್ ಲೈನ್ಸ್ಗಳು ಎಲ್ಲ ಪ್ಯಾರಾಮೀಟರ್ ಹಾಕಿ ಇಂತಿಂತ ಪ್ಯಾರಾಮೀಟರ್ ಮೇಲೆ ತಗೋತೀವಿ ಅಂತಾರೆ. ಇವೆಲ್ಲ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾವ ತರ ನಡೀತದೆ ಈ 5 ಕಾರ್ಯಕ್ರಮ. ನಾನು ಕೇಳಲಿಕ್ಕೆ ಬಯಸ್ತೀನಿ ಅಣ್ಣ ನಿಮಗೆ, ಆಯ್ತಪ್ಪ ಬಸ್ ಫ್ರೀ ಪಾಸ್ ಕೊಟ್ಟವ್ರೆ, ಓಡಾಡ್ಲಿ ಹೆಣ್ಮಕ್ಳು, ತಪ್ಪು ಅನ್ನಲ್ಲ. ಇವತ್ತು ಶಾಲಾ ಮಕ್ಕಳ ಪರಿಸ್ಥಿತಿ ಏನಾಗಿದೆ? ನಿಮಗೆ ಬಸ್ಗೆ ಹಲವಾರು ಬಾರಿ ನಿಮ್ಗೆ ಅರ್ಜೆಂಟ್ ಎಲ್ಲ ಹೋಗ್ಬೇಕಾಯ್ತದೆ, ಬಸ್ಗಳಿಲ್ಲ, ಬರೀ ಬಿಟ್ಟು ಬಸ್ ಬಿಟ್ಟಿದೀವಿ ಹೆಣ್ಮಕ್ಳಿಗೆ ಅಂತಾರೆ. ಆದ್ರೆ ಎಫೆಕ್ಟ್ ಇಲ್ಲಿ ತಂದು ನಿಲ್ಸೋರೆ ಯೋಚನೆ ಮಾಡಿದ್ದೀರಾ? ಆಮೇಲೆ ನಿಮ್ಗೆ ವಿದ್ಯುತ್ ಶಕ್ತಿದು ದೊಡ್ಡ ಕಥೆ ಇದೆ, ಇದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಮಗೆ ಫ್ರೀ ಕರೆಂಟ್ ಎಲ್ರಿಗೂ 200 ಯೂನಿಟ್ ಅಂದ್ರು. ಈಗ ನನ್ನ ನೆನ್ನೆ ಹಾಸನದಲ್ಲಿ ಯಾರೋ ಬಂದು ಹಣ ಹೋದ್ ತಿಂಗಳು ₹500 ಬಂದೈತೆ, ಈ ತಿಂಗಳು 600 ಬಂದೈತೆ ಅಂತ 2 ಅರ್ಜಿ ಹಿಡ್ಕೊಂಡ್ಬಂದ್ರು ಬಿಲ್. ಹಲವಾರು ಸಮಸ್ಯೆಗಳು, ₹700 ಬರ್ತಾ ಇದೆ. ಈಗ ಇಲ್ಲಿ ಗೊತ್ತಾಯ್ತಣ್ಣ, ಅದರಿಂದ ಇಲ್ಲಿ ಎಲ್ಲ ಬೋಗಸ್. ಇದು ₹2,000 ನನ್ನ ತಾಯಂದ್ರು ಕೂತಿದ್ದೀರಿ. ಆ ₹2,000 ನಿಮ್ ಬದುಕು ಏನಾದ್ರೂ ಸರಿಪಡಿಸ್ಕೊಳಕ್ಕಾಗತ್ತಾ? ಇವತ್ತೊಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಎಂಥದ್ದು ಯಾರೋ ಪಾಪ ಹೆಣ್ಣು ಮಗಳು ಏನು ಹೆಣ್ಣು ಹಾಕೋರು ಫೋಟೋ 5 ಜನ ಹೆಣ್ಣು ಮಕ್ಕಳು ಅದಾಗಿದೆ, ಪತ್ರಿಕೆ ತೆಗೆದುಬಿಟ್ರೆ ಬೆಳಿಗ್ಗೆ ಫಸ್ಟ್ ಪುಟದಲ್ಲೇ ಇವ್ರ ಮುಖ ನೋಡ್ಬೇಕು. ನೀವು ದೇವ್ರ ಮುಖ ನೋಡಂಗಿಲ್ಲ. ಈಗ ನೀವು ಬೆಳಿಗ್ಗೆ ಪೇಪರ್ ಏನಾದ್ರು ಓದರಿದ್ರೆ ಬರೀ ಇವ್ರ ಮುಖನೇ ನೋಡ್ಬೇಕು. ಅಡ್ವರ್ಟೈಸ್ಮೆಂಟ್ ಗ್ಯಾರಂಟಿ 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 ಅಂತ ಏನೋ ₹2,000 ಬಂದಿದ್ದ ಕೊಡ್ತಾವ್ರಂತಲ್ಲ, 5 ತಿಂಗಳು ಬಂದೈತೆ ಅಂತೇನು ಹಾಕೊಂಡವ್ರೆ ಒಂದು ಫೋಟೋ ಹಾಕಿ ಹೆಣ್ಮಗಳು ಹೇಳಿ. ಅದಿರಲಿ, ಆ ಕಾರ್ಯಕ್ರಮಗಳು ಅದ್ರ ಬಗ್ಗೆ ಹೇಳ್ತೀನಿ. ₹2,000ಗೆ ನನಗೆ 5 ತಿಂಗಳಿಂದ 2,000 ಕೊಟ್ಬಿಟ್ರು, ಅದು ಉಳಿತಾಯ ಮಾಡ್ಕೊಂಡ್ಬಿಟ್ಟು ಮತ್ತಿನ್ನೂ ಸ್ವಲ್ಪ ಸಾಲ ಸೋಲ ಮಾಡೋದು ಹಸು ಕಂಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಹಸುನ ಆಯ್ತಪ್ಪ 2,000ದಂಗೆ 5 ತಿಂಗಳು ಕೊಟ್ಟಿದ್ರು ₹10,000 ಆಯ್ತು. ಒಂದು ಹಸು ನೀವೇನಾದ್ರು ಖರೀದಿ ಮಾಡ್ಬೇಕಾದ್ರೆ ಎಷ್ಟು ಬೇಕು ಇವತ್ತು ದುಡ್ಡು? ಅದ್ರ ಮೇಲೆ ಸಾಲ ಮಾಡಿ ತಗೊಂಡ್ಬಿಟ್ಟಿದೀನಿ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಾರಲ್ಲ, 60,000-70,000 ಕಡಿಮೆ ನಿಮ್ಗೊಂದು ಹಾಲು ಕರೆಯೋ ಹಸು ಸಿಗೋದಿಲ್ಲ. ಎಷ್ಟು ಸುಳ್ಳು ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟ್. ಆಮೇಲೆ ಅಡ್ವರ್ಟೈಸ್ಮೆಂಟ್ಗೆ ಕಳೆದ 1 ವರ್ಷ ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಇವತ್ತು ಪೇಪರ್ ತೆಗೀರಿ, 5 ಪುಟ ಬರೀ ಇವ್ರದೇ ಐತೆ. ಅದಿದ್ದು ಕೃಷಿ ಇಲಾಖೆಯಲ್ಲಿ ನಿಮ್ಮ ಮಂಡ್ಯ ಜಿಲ್ಲೆ ಮಂತ್ರಿಗಳು ಪಾಪ ಏನು ಯಾರು ಮಾಡಿದಾರೆ ಕೃಷಿ ಸಚಿವರಿಗೆ? ಯಾರು ಇತಿಹಾಸದಲ್ಲಿ ಕೃಷಿ ಸಚಿವರೇ ಬಂದಿರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ.
ಪಾಪ ಯಾವ ಮಂಡ್ಯ ಜಿಲ್ಲೆ ಎಂಥದ್ದು 7 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಂಥವು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಂತ ರಾಜ್ಯಪಾಲರಿಗೆ ಪತ್ರ ಬರೋದು, ಅದಂತೂ ತನಿಖೆ ಬೇರೆ ಮಾಡೋದು, ತನಿಖೆ ಎಲ್ಲೋಯ್ತು ಗೊತ್ತಿಲ್ಲ, ಅದು ಕುಮಾರಸ್ವಾಮಿ ಬರ್ಸವನೆ ಎಂಬುದು. ಆ 7 ಜನ ಯಾರ ಪತ್ರ ವ್ಯವಹಾರ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಹತ್ರ ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಹೊರಗೆ ಕೇಳಿದ್ರೆ ಅದು ಎಲ್ಲ ಜಾಸ್ತಿ ಆಗೋದು ಬಿಡೋಣ. ಸ್ಪ್ರಿಂಕ್ಲರ್ ಪೈಪು ಎಲ್ಲ ಮನೆ ಹಾಳು ಮಾಡವ್ರೆ. ಅದಂತೂ ದಿನ ಪೇಪರ್ ಅಡ್ವರ್ಟೈಸ್ಮೆಂಟ್. ಇದು ಕೃಷಿ ಹೊಂಡದ ಫೋಟೋ. ಕೃಷಿ ಹೊಂಡನ ಶುರುವಾಗಿ ಎಷ್ಟು ವರ್ಷ ಆಗೋಯ್ತು. ಈಗ ಕೃಷಿ ಹೊಂಡದ ಕಾರ್ಯಕ್ರಮ, ರೈತರಿಗೆ ಆ ಯೋಜನೆ ಈ ಯೋಜನೆ ಅದೇ ಅಂತದ್ದು. ರಾಗಿ ಬೇರೆ ಕಡ್ಡಿ ಬೇರೆ ಹಿಡ್ಕೊಂಡು ಮುಖ್ಯಮಂತ್ರಿಗಳು ಇವ್ರದ್ದು ಫೋಟೋಗಳು ಬೇರೆ, ದಿನ ಕಲರ್ ಫೋಟೋ. ಆ ದುಡ್ಡನ್ನೇ ಇವತ್ತೇನು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾವ್ರೆ, ಟಿವಿಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಆ ಕೋಟ್ಯಾಂತರ ರೂಪಾಯಿ ದುಡ್ಡು ಒಂದೊಂದು 10 ಹಳ್ಳಿ ಉದ್ಧಾರ ಆಯ್ತಿರ್ಲಿಲ್ವಾ? ಯಾರು ದುಡ್ಡಿದ್ವು ಅಡ್ವರ್ಟೈಸ್ಮೆಂಟ್? ನಿಮ್ಮ ದುಡ್ಡು. ನಾನು 25,000 ಕೋಟಿ ಸಾಲ ಮನ್ನಾ ಮಾಡುತ್ತಲ್ಲ ಸರ್ಕಾರದ, ಪ್ರತಿದಿನ 14 ತಿಂಗಳು ದಿನ ಸಾಲ ಮನ್ನಾ ಮಾಡಿದೆ. ಫೋಟೋ ಪೇಪರ್ ಹಾಕಿದ್ ನನ್ನ ಡ್ಯೂಟಿ ನಾನು ಮಾಡಿಕೊಟ್ಟೆ ನನ್ನ ರೈತರಿಗೆ. ಈ ರೀತಿ ನಾವು ಬರ್ತೀವಿ. ಇಲ್ಲಿ ಸರ್ಕಾರಿ ದುಡ್ಡು ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ. ನಾನು ಮೊದಲನೇ ಬಜೆಟ್ ಅನ್ನ ಘೋಷಣೆ ಮಾಡಬೇಕಾದ್ರೆ ತಪ್ಪು ತಿಳ್ಕೊಬೇಡಿ, ವಿಧಾನಸಭೆಯಲ್ಲಿ ವ್ಯಂಗ್ಯ ಮಾಡ್ತಾರೆ. ಮಂಡ್ಯ ಜಿಲ್ಲೆ ಬಜೆಟ್ ಅಂದ್ರು. ಅವ್ರು ನಾನು ಮಂಡ್ಯ ಮಾಡ್ಬೇಕಾದ್ರೆ ಮಂಡ್ಯ ಜಿಲ್ಲೆ ಹೆಸರು ಹೇಳಿದ್ರೆ ಮಂಡ್ಯ ಜಿಲ್ಲೆ ಬಜೆಟ್ ಅಂತ ವ್ಯಂಗ್ಯ ಮಾಡ್ತಾರೆ. ಅದಕ್ಕೆ ನನಗೆ ಶಿಕ್ಷೆ ಕೊಡ್ತಾರ ಮಂಡ್ಯ ಜಿಲ್ಲೆ ಜನತೆ? ನಾನು ಕೇಳಲಿಕ್ಕೆ ಬಯಸ್ತೇನೆ, ಏನ್ ಅನ್ಯಾಯ ಮಾಡಿದ್ದೇನೆ ಈ ಜಿಲ್ಲೆ ಜನತೆಗೆ? ನಾನೇನು ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಹೇಳಲ್ಲ. ಸಿಕ್ಕಂತ ಒಂದು 14 ತಿಂಗಳು 20 ತಿಂಗಳು ಅವಕಾಶದಲ್ಲಿ ಹೇಳಿದ್ರು. ಇಲ್ಲಿ ಮಾತಾಡ್ಬೇಕಾದ್ರೆ ಯಾರೋ ಸ್ನೇಹಿತರು, ಸಿದ್ದರಾಮಯ್ಯವ್ರ ಕಾಲದಲ್ಲಿ 200ಕ್ಕೂ ಹೆಚ್ಚಿನ ಮನೆಗಳಲ್ಲಿ ನನ್ನ ರೈತರ ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣ ಆಯಿತು. 200 ಕುಟುಂಬವನ್ನು ಭೇಟಿ ಮಾಡಿದ್ದಾರೆ. ಮನೆಗೆ ಹೋಗಿ ತಮ್ಮಣ್ಣವರಲ್ಲಿ ಕೂತಿದ್ದಾರೆ. ಮದ್ದೂರಲ್ಲಿ ಎಷ್ಟು ಕಡೆ ಹೋದು ನಾವು ಹೋದು, ಇದರಲ್ಲಿ ನಮ್ಮ KR-ಪೇಟೆಯಲ್ಲಿ ಎಷ್ಟು ಹಳ್ಳಿಗಳು ಹೋದು. ಈಗ ನಮ್ಮ ಮಂತ್ರಿಗಳವರಲ್ಲ, ಇವರು ನನ್ನ ಜೊತೆಯಲ್ಲಿ ಶಾಸಕರು, ಇವ್ರ ಕ್ಷೇತ್ರದಲ್ಲಿ ಎಷ್ಟು ಹಳ್ಳಿಗೆ ಹೋಗಿ ಪಾಪ ಅವ್ರ ಜೊತೆ ದುಡ್ಡು ತೆಗಿಲೇ ಇಲ್ಲ. ದುಡ್ಡು ನಾನೇ ತೆಗಿಬೇಕಾಯ್ತು. ಅವ್ರ ಕ್ಷೇತ್ರದಲ್ಲೂ ನಾನು 4 ಮಕ್ಳು ದುಡ್ಡು ಕೊಡ್ಬೇಕಾಗುತ್ತೆ. ಇವರು ಮಂಡ್ಯಗೆ ಏನು ಮಾಡೋನೆ ಕುಮಾರಸ್ವಾಮಿ ಅಂತ, ಕೋಟೆಪಾಡಿನ ರಾಜಕಾರಣ ಅಂತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.